2 ಟೈಮ್ಸ್ ಬಂದಿರೋದು. ಫಸ್ಟ್ ಟೈಮ್ ಬಂದಾಗಲೇ ನಾನು ಒಂದು ಪ್ರಾಬ್ಲಮಿಂದ ಬಂದೆ. ನನ್ನೊಂದು ಅಮೌಂಟು ಸೆಟಲ್ ಆಗಬೇಕಿತ್ತು, ಕೇಳೋಕ್ಕೆ ಅಂತ ಬಂದೆ. ನಾನು ಆ್ಯಕ್ಚುಲಿ ಅವ್ರ ಹತ್ರ ಜಸ್ಟ್ ಹಿಂಗೆ ಕುತ್ಕೊಳಕ್ಕೆ ಮುಂಚೆನೇ ನನಗೆ ಹೇಳಿಬಿಟ್ರು, ನೀವು ಒಂದು ಅಮೌಂಟ್ ವಿಚಾರಕ್ಕೆ ಬಂದಿದ್ದೀರಾ ಅಂತ. ನನಗೆ ಅಲ್ಲೇ ಕನ್ಫರ್ಮ್ ಆಗೋಯ್ತು. ನಾನಿನ್ನು ಕವಡೆನೂ ಬಿಟ್ಟಿರಲಿಲ್ಲ, ಏನೂ ಇಲ್ಲ, ಜಸ್ಟ್ ಹಿಂಗೆ ಕುತ್ಕೊಳ್ತಾ ಇದ್ದೆ. ಕುತ್ಕೊಳ್ಳೋ ಟೈಮಲ್ಲೇ ಹೇಳಿದ್ರು, ನೀವೊಂದು ದುಡ್ಡಿನ ವಿಚಾರದಲ್ಲಿ ಸಿಗಾಕೊಂಡಿದ್ದೀರಾ, ಮತ್ತು ನೀವು ದೊಡ್ಡ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೀರಾ. ಅದನ್ನೆಲ್ಲ ಏನಿದೆ ನನ್ನ ಲೈಫಲ್ಲಿ ಏನೇನು ನಡೀತೋ ಅದನ್ನೆಲ್ಲನೂ ಅವರು ನನ್ನೊಂದು ಮುಖ ನೋಡೇನೆ ಹೇಳಿದ್ರು ಸರ್ ಎಲ್ಲನೂ. ಅಲ್ಲಿ ನನಗೆ ಕನ್ಫರ್ಮ್ ಆಯ್ತು ಇಲ್ಲಿ ಸತ್ಯ ಇದೆ ಅಂತ. ಆಮೇಲೆ ನಾನು ಇಲ್ಲಿ ಬಂದು ಹೋಗಿ ಆದಮೇಲೆ ನನಗೆ ಅವರೊಂದು ಏನೋ ಒಂದು ಹೇಳಿದರು. ಆ ರೀತಿ ಮಾಡಿದ್ದಕ್ಕೆ ನನಗೆ ಒಂದು ವರ್ಷದಿಂದ ತಗ್ಲಾಕೊಂಡಿದ್ದು ಒಂದು ಅಮೌಂಟ್ ಬಂತು. ಇನ್ನೊಂದು ಇವಾಗ ಟೈಮ್ ಕೊಟ್ಟಿದ್ದಾರೆ, 15ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಂದು ಒಂದು 20 ಲಕ್ಷ ತಗೊಂಡಿದ್ದೆ. 2 ಇಯರ್ಸಿಂದ ಕೊಟ್ಟಿರಲಿಲ್ಲ. ಅಂತಂದರೆ ಕೊಡ್ತೀನಿ ನಾನು 15ನೇ ತಾರೀಕು ಒಳಗಡೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಅವರೇ ಫೋನ್ ಮಾಡಿ ನಾನು ಇಂಥ ಡೇಟಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಂದಮೇಲೆ ನನಗೆ ಅದು ಪಾಸಿಟಿವ್ ಇದಾಗಿದೆ ಸರ್. ಸತ್ಯ ಇದೆ, ಬಂದು ನಂಬಿ ಅಂತ ಹೇಳ್ತೀನಿ. ನಾನು ದೇವ್ರ ನಂಬಿ, ನಿರೀಕ್ಷೆ ಆಮೇಲೆ ಬಂದು ನಂಬಿಕೆ ಇಟ್ಟ ಮೇಲೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಒಂದು ಹೇಳ್ತೀನಿ ಸರ್ ನಾನು.